ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಸದನದ ಬಾವಿಗಿಳಿದು ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಪ್ರತಿಭಟಿಸಿದ್ದಾರೆ. ಹಿಂದಿನ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಈಶ್ವರಪ್ಪ ಅವರ ಮೇಲೆ ಗುತ್ತಿಗೆದಾರರೊಬ್ಬ ಆರೋಪ ಮಾಡಿದಾಗ ನೀವೇ ರಾಜೀನಾಮೆ ಕೇಳಿದ್ರಲ್ಲ, ಅವರಿಗೆ ಅನ್ವಯ ಆಗುವಂತ ನಿಯಮ ತಿಮ್ಮಾಪುರ್ ಅವರಿಗೂ ಕೂಡ ಯಾಕೆ ಆಗಲ್ಲ? ನಿಯಮ ಅನ್ವಯ ಆಗಲೇಬೇಕಲ್ಲ. ನಮ್ಮ ಬಳಿ ಲಂಚದ ಆಡಿಯೋ ಪೆನ್ ಡ್ರೈವ್ ಇದೆ, ದಾಖಲೆಗಳಿದ್ದಾವೆ. ನಾವು ಸುಳ್ಳು ಹೇಳಿದ್ರೆ ನಾವು ರಾಜೀನಾಮೆ ಕೊಡೋದಕ್ಕೆ ರೆಡಿ. ಸಚಿವರ ಕೈಯಲ್ಲಿ ರಾಜೀನಾಮೆ ಕೊಡಿಸಿ ಅಂತ ಆರ್ ಅಶೋಕ್ ಆಗ್ರಹಿಸಿದ್ರು. ಧರಣಿ ಮಾಡಿದ್ರು. ಸದನದ ಬಾವಿಗಿಳಿದು ಪ್ರತಿಭಟನೆ ಆಯಿತು. ರಾಜೀನಾಮೆ ಯಡಿಯೂರಪ್ಪನವ್ರದ್ದು ರಾಜೀನಾಮೆ ಕೊಡ್ಸ್ರಿ. ಯಡಿಯೂರಪ್ಪನವ್ರದ್ದು ರಾಜೀನಾಮೆ ಕೊಡ್ಸ್ರಿ. ಅವಾಗ ಇದೇ ಕಾಂಗ್ರೆಸ್ ಅವರು ಇದ್ದು ಮಾಡಿರುವಂತ ಎಲ್ಲ ಮಾಡ್ತಾ ಇದ್ದಾರೆ. ಸದನವನ್ನು 15 ನಿಮಿಷ ಮುಂದೂಡಿದೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಸದಸ್ಯರು ಆಗ್ರಹಿಸಿರುವುದು. ನಂತರ ಗದ್ದಲವನ್ನ ನಿಯಂತ್ರಿಸುವುದಕ್ಕಾಗದೆ ಸ್ಪೀಕರ್ ಯುಟಿ ಖಾದರ್ ಕಲಾಪವನ್ನ 15 ನಿಮಿಷಗಳ ಕಾಲ ಮುಂದೂಡಿದರು. ಇದನ್ನ ನಿಲುವಳಿ ಸೂಚನೆ ಕೇಳಿದ್ರು ಬಿಜೆಪಿಯ ಸದಸ್ಯರು. ಅಡ್ಜರ್ಮೆಂಟ್ ಮೋಷನ್ ನಡೆಯಲು ಚರ್ಚೆ ಕೊಡಿ ಅಂತ ಕೇಳಿದ್ರು. ಯುಟಿ ಖಾದರ್ ಅವರು ಸ್ಪೀಕರ್ ಹೇಳಿದ್ರು, ಇಲ್ಲ, ಮೊದಲಿಗೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ, ಅದಾದ ನಂತರ ಈ ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂತ. ಬಟ್ ಬಿಜೆಪಿಯವರು ಅದನ್ನು ಒಪ್ಪಲಿಲ್ಲ. ಬದಲಾಗಿ ಚರ್ಚೆಗೆ ಕೊಡಿ ಅಂತ ಆಗ್ರಹಿಸಿದ್ರು. ಜೊತೆಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಯನ್ನು ಕೊಡಬೇಕು. ಕೆಎಸ್ ಈಶ್ವರಪ್ಪ ಅವರ ಮೇಲೆ ಗುತ್ತಿಗೆದಾರನೊಬ್ಬ ಆರೋಪ ಮಾಡಿದಾಗ ರಾಜೀನಾಮೆ ಕೇಳಿದ್ರಿ, ರಾಜೀನಾಮೆ ಕೊಟ್ಟರು ಅವರು. ಆರ್.ಬಿ. ತಿಮ್ಮಾಪುರ್ ಯಾಕೆ ರಾಜೀನಾಮೆ ಕೊಡಲ್ಲ ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರ ಪ್ರಶ್ನೆ. ಈಗ ಸದನವನ್ನು 15 ನಿಮಿಷ ಮುಂದೂಡಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.